Hello, in this video we'll discuss the poem called Sita and it is written by Torudutt. Yes my dear students, ಈ ಒಂದು ವಿಡಿಯೋ ನಾವು ಏನಪ್ಪಾ ಅಂತಂದ್ರೆ ತೋರುದತ್ ಅವರು ಬರೆದಿರುವಂತಹ ಸೀತಾ ಅನ್ನೋ ಒಂದು ಪೋಯಮ್ ನೋಡೋಣ. ಮೊದಲಿಗೆ ಕವಿ ಪರಿಚಯ, ತೋರುದತ್ ಅವರ ಪರಿಚಯ ನೋಡ್ರಿ. Torudutt was a pioneering Indian poet and writer who wrote in English and French. Born in Bengal into an educated and progressive family, she was one of the earliest Indian women to gain recognition in English literature. She and her family traveled to Europe, where she studied literature and languages, which greatly influenced her writing. Yes, ತೋರುದತ್ ಏನಪ್ಪಾ ಅಂತಂದ್ರೆ ಒಬ್ಬರು ಮೊದಲಿಗರು ಅಂತ ಹೇಳ್ಬೋದು ನಾವು, ಇಂಡಿಯನ್ ಕವಿಗಳೊಳಗೆ ಮೊದಲಿಗರು ಅಂತ ಹೇಳ್ಬೋದು ನಾವು. ಆಮೇಲೆ ಅದಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ಅವರು ಇಂಗ್ಲೀಷ್ ಮತ್ತು ಫ್ರೆಂಚ್ ಲ್ಯಾಂಗ್ವೇಜ್ ಒಳಗೆ ಬರೀತಿದ್ರು. ಯಾವ್ಯಾವ ಲ್ಯಾಂಗ್ವೇಜ್ ಒಳಗೆ ಬರೀತಿದ್ರು ಅವ್ರ ಕವನಗಳನ್ನು? ಇಂಗ್ಲೀಷ್ ಮತ್ತು ಫ್ರೆಂಚ್ ಲ್ಯಾಂಗ್ವೇಜ್ ಒಳಗೆ ಬರೀತಿದ್ರು. ಬಾರ್ನ್ ಇನ್ ಬೆಂಗಾಲ್, ಅವ್ರು ಹುಟ್ಟಿದೆಲ್ಲಪ್ಪ ಅಂತಂದ್ರೆ ಬೆಂಗಾಲ್ ಒಳಗೆ. Into an educated and progressive family, she was one of the earliest Indian women to gain recognition in English literature. So ಇವರು ಏನಪ್ಪಾ ಅಂತಂದ್ರೆ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಅಂದ್ರೆ ಇಂಗ್ಲೀಷ್ ಕವನದೊಳಗೆ ಒಬ್ಬ ಮಹಿಳೆಯರಾಗಿ ಫೇಮಸ್ ಆಗಿದ್ದು ಮೊದಲವರು ಯಾರಪ್ಪ ಅಂತಂದ್ರೆ ತೋರುದತ್ ಅವರು. ಸೊ ಇದಕ್ಕಿಂತ ಮುಂಚೆ ಬಹಳ ಜನ ರೈಟರ್ಸ್ ಇದ್ದರು, ಆದರೆ ಇವರಷ್ಟು ಫೇಮಸ್ ಆಗಿರಲಿಲ್ಲ. ಶಿ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಪೈನರಿಂಗ್ ಇಂಡಿಯನ್ ಪೋಯೆಟ್. ಸೊ ಮೊದಲಿಗರು ಅಂತಂದು ಹೇಳಿ ನಾವು ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, she and her family traveled to Europe, where she studied literature and languages, which greatly influenced her writing. ಸೊ ಇವರು ಇಂಗ್ಲೀಷ್ ಒಳಗೆ ಬರೆಯೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಯುರೋಪಿಗೆ ಹೋಗ್ತಾರ, ಯುರೋಪಿಗೆ ಹೋಗಿ ಅಲ್ಲಿ ಇರ್ತಾರ್ರಿ. ಆಮೇಲೆ ಅವಾಗ ಏನಪ್ಪಾ ಅಂತಂದ್ರೆ ಒಂದು ಅವರಿಗೆ ಈ ಲಿಟ್ರೇಚರ್ ಮತ್ತು ಲ್ಯಾಂಗ್ವೇಜ್ ಮೇಲೆ ಇಂಟ್ರೆಸ್ಟ್ ಬೆಳೀತು. ಅದಕ್ಕಾಗಿ ಅವರು ಇಂಗ್ಲೀಷ್ ಮತ್ತು ಫ್ರೆಂಚ್ ಲ್ಯಾಂಗ್ವೇಜ್ ಒಳಗೆ ಕವನಗಳನ್ನು ಬರಿತಿದ್ರು. ಸೊ ಇದ ಒಂದು ಯುರೋಪ್ ಟ್ರಾವೆಲನ್ನು ಏನಪ್ಪಾ ಅಂತಂದ್ರೆ ಅವರ ಒಂದು ಬರವಣಿಗೆ ಕಾರಣ ಐತ್ರಿ. ನೆಕ್ಸ್ಟ್ ನೋಡ್ರಿ, ಡಿಸ್ಪೈಟ್ ಹರ್ ಶಾರ್ಟ್ ಲೈಫ್, ಶಿ ಡೈಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅಟ್ ದ ಏಜ್ ಆಫ್ 21. ತೋರುದತ್ ಲೆಫ್ಟ್ ಬಿಹೈಂಡ್ ಅ ರಿಮಾರ್ಕೆಬಲ್ ಲಿಟರರಿ ಲೆಗಸಿ. ಸೊ ಅವ್ರು ಏನಪ್ಪ ಅಂದ್ರೆ ಭಾಳಷ್ಟು ಜಲ್ದಿನೇ ತಿರ್ಕೋತಾರೆ. ತಮ್ಮ 21ನೇ ವಯಸ್ಸೊಳಗನ ಅವರು ಸಾವನ್ನಪ್ತಾರ. ಯಾಕಪ್ಪ ಅಂತಂದ್ರೆ ಅವರು ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ರೋಗದಿಂದ ಬಳಲ್ತಿರ್ತಾರ. ನೆಕ್ಸ್ಟ್ ನೋಡ್ರಿ, ಹರ್ ಪೋಯೆಟ್ರಿ ಆ್ಯಂಡ್ ಪ್ರೋಸ್ ಆಫನ್ ಎಕ್ಸ್ಪ್ಲೋರ್ಡ್ ಥೀಮ್ಸ್ ಆಫ್ ಇಂಡಿಯನ್ ಮೈಥಾಲಜಿ, ನೇಚರ್, ಎಕ್ಸೈಲ್ ಆ್ಯಂಡ್ ನಾಸ್ಟಲಾಜಿಯಾ. ಸೊ ಏನಪ್ಪ ಅಂತಂದ್ರೆ ಅವರ ಒಂದು ಈ ಕವನಗಳು ಯಾವೆಲ್ಲ ಥೀಮ್ಗಳನ್ನ ಇಟ್ಕೊಂಡಿರ್ತಾವಪ್ಪ ಅಂತಂದ್ರೆ ಲೆಗಸಿ ಅಂದ್ರೆ ಏನ್ರಿ, ಪಾರಂಪರೆ ಅಂತ ಅನ್ಬೋದು ನಾವು. ಆಮೇಲೆ ಎಕ್ಸೈಲ್ ಅಂದ್ರೆ ಊರು ಬಿಟ್ಟು ದೂರ ಇರೋದಕ್ಕೆ ಅಂತಾರ, ಅಥವಾ ನೀವು ಕನ್ನಡದ ಪಕ್ಕ ಆದ್ರೆ ಮಿನಿ ಬೇಕಾತಂದ್ರೆ ಏನ್ರಿ, ಗಡಿಪಾರು ಅಂತ ಹೇಳಿ ನಾವು ಅಂತೀವಿ. ಎಸ್, ಆಮೇಲೆ ಈ ನಾಸ್ಟಲಾಜಿ ಅಂದ್ರೆ ಹಳೆಯದು ಒಂದು ಕಳೆದಿರುವಂಥ ಕ್ಷಣಗಳನ್ನು ಮರುಕಳಿಸೋದು ಅಥವಾ ಅವು ನೆನಪು ಮಾಡ್ಕೊಳ್ಳೋದಕ್ಕೆ ನಾವು ನಾಸ್ಟಲಾಜಿ ಅಂತ ಹೇಳಿ ಕರಿತೀವಿ. ಓಕೆ, ಇವೆಲ್ಲ ಒಂದು ಥೀಮ್ಗಳು ಇದ್ದು ರೀ. ಯಾರೂಪ ಅಂತಂದ್ರೆ ಅವರ ಒಂದು ಕವನದೊಳಗೆ ನೀವು ಯಾವ್ಯಾವಪ್ಪ ಅಂತಂದ್ರೆ ಮೈಥಾಲಜಿ, ನೇಚರ್, ಎಕ್ಸೈಲ್ ಮತ್ತು ನಾಸ್ಟಲಾಜಿ ಅನ್ನೋ ಒಂದು ಥೀಮ್ಗಳನ್ನು ನೋಡ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ಶಿ ಈಸ್ ಬೆಸ್ಟ್ ನೋನ್ ಫಾರ್ ಹರ್ ಪೋಯೆಟ್ರಿ ಕಲೆಕ್ಷನ್ಸ್, ಶೆಫ್ ಗ್ಲೆನೆಡ್ ಇನ್ ಫ್ರೆಂಚ್ ಫೀಲ್ಡ್ಸ್ ಆ್ಯಂಡ್ ಏನ್ಸಿಯಂಟ್ ಬ್ಯಾಲೆಡ್ಸ್ ಆ್ಯಂಡ್ ಲೆಜೆಂಡ್ಸ್ ಆಫ್ ಹಿಂದೂಸ್ತಾನ್, ಪಬ್ಲಿಷ್ಡ್ ಪಾಸ್ಟಮಸ್ಲಿ ಇನ್ 1882. ಸೊ ಇವರು 2 ವರ್ಷಗಳನ್ನ ರಿಲೀಸ್ ಮಾಡಿದಾರೆ ರೀ, ಅಂದರೆ ಬರೆದಿದ್ದಾರೆ ಕಲೆಕ್ಷನ್ ಆಫ್ ಪೋಯೆಟ್ರಿ. ಅವು ಯಾವ್ಯಾವಪ್ಪ ಅಂತಂದ್ರೆ ಶೆಫ್ ಗ್ಲೆನೆಡ್ ಇನ್ ಫ್ರೆಂಚ್ ಫೀಲ್ಡ್ಸ್, ಆಮೇಲೆ ಏನ್ಷಿಯಂಟ್ ಬ್ಯಾಲೆಡ್ಸ್ ಆ್ಯಂಡ್ ಲೆಜೆಂಡ್ಸ್ ಆಫ್ ಹಿಂದೂಸ್ತಾನ್. ಅದು ಪಬ್ಲಿಷ್ಡ್ ಪಾಸ್ಟಮಸ್ಲಿ ಅಂದರೆ ಮರಣೋತ್ತರವಾಗಿ ಇದು ಏನಪ್ಪ ಅಂತಂದ್ರೆ ಒಂದು ಪಬ್ಲಿಕೇಶನ್ ಆಗಿರ್ತೈತಿ, ಪ್ರಕಟವಾಗಿರ್ತೈತಿ ರೀ. ನೆಕ್ಸ್ಟ್ ನೋಡ್ರಿ, ಹರ್ ರೈಟಿಂಗ್ಸ್ ಬ್ಯೂಟಿಫುಲಿ ಮರ್ಜ್ಡ್ ವಿತ್ ವೆಸ್ಟರ್ನ್ ಲಿಟರರಿ ಫಾರ್ಮ್ಸ್ ವಿತ್ ಇಂಡಿಯನ್ ಥೀಮ್ಸ್, ಮೇಕಿಂಗ್ ಹರ್ ಸಿಗ್ನಿಫಿಕೆಂಟ್ ಫಿಗರ್ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಈ ಒಂದು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಏನಪ್ಪ ಅಂತಂದ್ರೆ ಇವರೊಬ್ಬರು ಪ್ರಾಮಿನೆಂಟ್ ಇಂಡಿಯನ್ ಇಂಗ್ಲೀಷ್ ರೈಟರ್ ಆಗಿ ಹೊರಹೊಮ್ತಾರ. ನೆನ್ಪಿಟ್ಕೊಡ್ರಿ, ಇವರು ಮೊದಲಿಗರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದೇವಿ. ಯಾವ್ದ್ರೊಳಗೆ ಕವಿಯತ್ರಿಯಾಗಿ. ತೋರುದತ್ ಅಂದ್ರೆ ಹೆಸರು ಮೇಲೆ ತೋರು ಅಂದ್ರೆ ಹುಡುಗ ಅಂತ ತಿಳ್ಕೊಬೇಡಿ, ತೋರುದತ್ ಅಂದ್ರೆ ಮಹಿಳೆಯರಿ. ನಿಮಗೆ ಫೋಟೋನು ತೋರಿಸೋಣ ನಮ್ಮ ಸ್ಟಾರ್ಟಿಂಗ್ ಅದ ಒಂದು ಸ್ಲೈಡ್ ಒಳಗನ. ಎಸ್, ನಾ ಹೇಳಿದ ಇಲ್ಲಿವರೆಗೂ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಅಬೌಟ್ ದಿ ಪೋಯಮ್ ದಟ್ ಈಸ್ ಸೀತಾ ಇನ್ ಶಾರ್ಟ್. ಸೊ ಮೊದಲಿಗೆ ಒಂದು ಸ್ವಲ್ಪ ಶಾರ್ಟ್ ಒಳಗನ ಏನಪ್ಪ ಅಂತಂದ್ರೆ ಕವನದ ಬಗ್ಗೆ ಹೇಳ್ತೇನೆ ನಿಮ್ಗೆ ಏನೈತೆ ಅನ್ನೋದು. ಆಮೇಲೆ ನಿಮ್ಗೆ ಏನಪ್ಪ ಅಂತಂದ್ರೆ ಲೈನ್ ಬೈ ಲೈನ್ ನಿಮಗೆ ಪೋಯನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂಗೆ ಈ ಒಂದು ವಿಡಿಯೋ ಒಳಗೆ ಮುಂದೆ ನೀವು ನೋಡ್ತಾರೆ ಏನಪ್ಪ ಅಂತಂದ್ರೆ ಸಮರಿ ಕೊಟ್ಟಿದ್ದೇನೆ, ನೀವು ಅದನ್ನ ಸ್ಕ್ರೀನ್ಶಾಟ್ ತೊಗೋಬೇಕು. ಆಮೇಲೆ ಥೀಮ್ಸ್ಗಳದಾವ, 1 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಎಲ್ಲನೂ ಕೊಟ್ಟೇನಿ. ವಿಡಿಯೋನ ಸ್ಕಿಪ್ ಮಾಡೋಲ್ಲ, ಎಂಡ್ ತನಕ ಕಂಪ್ಲೀಟಾಗಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ತೋರುದತ್ಸ್ ಪೋಯಮ್ ಸೀತಾ ಈಸ್ ಬೇಸ್ಡ್ ಆನ್ ದ ಟ್ರಾಜಿಕ್ ಸ್ಟೋರಿ ಆಫ್ ಸೀತಾ ಫ್ರಮ್ ದ ರಾಮಾಯಣ. It describes 3 children listening to her mother as she narrates Sita's sorrowful tale.
ಸೊ ತೋರುದತ್ತನ ಈ ಒಂದು ಕವನ ಯಾವುದು ಸೀತಾ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಟ್ರಾಜಿಕ್ ಸ್ಟೋರಿ ಐತ್ರಿ. ಓಕೆ, ಈ ದುರಂತ ಕತೆ. ಆಮೇಲೆ ಅದು ಏನಪ್ಪ ಅಂತಂದ್ರೆ ಯಾರ್ದಪ್ಪ ಅಂತಂದ್ರೆ ಸೀತಾ ಮಾತೆದು. ಓಕೆ, ರಾಮಾಯಣ ಒಳಗೆ ಬರುವಂಥ ಮೇನ್ ಕ್ಯಾರೆಕ್ಟರ್ ರೀ ಸೀತಾ ಮಾತೆದು. ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಈ ಒಂದು ಕವನ ಕಂಪ್ಲೀಟ್ ಆಗಿ ಐತಿ. ಇಟ್ ಡಿಸ್ಕ್ರೈಬ್ಸ್ 3 children ಲಿಸ್ನಿಂಗ್ ಟು ದೇರ್ ಮದರ್ ಆಸ್ ಶಿ ನರೇಟ್ಸ್ ಸೀತಾಸ್ ಸಾರೋಫುಲ್ ಟೇಲ್. ಸೊ ಇದನ್ನ ಏನಪ್ಪ ಅಂತಂದ್ರೆ ತನ್ನ ಒಂದು ಈ ಕವನದೊಳಗೆ ಒಬ್ಬ ತಾಯಿ ತನ್ನ 3 ಮಕ್ಕಳಿಗೆ ಈ ಒಂದು ಸೀತಾನ್ ಬಗ್ಗೆ ಒಂದು ಕವನವನ್ನು ಹೇಳ್ತಿರ್ತಾಳ. ಆಮೇಲೆ ಆ ಹೇಳುವಾಗ ದುಃಖದ ಒಂದು ಕಥೆ ಅಲ್ರಿ ಇದು, ಸಾರೋಫುಲ್ ಟೇಲ. ಸೀತಾನ ಈ ರಾವಣ ಏನ ಅಪಹರಣ ಮಾಡ್ಕೊಂಡು ಹೋಗಿರ್ತಾನ. ಸೊ ಅದರ ಸಂಬಂಧ ಏನಪ್ಪ ಅಂತಂದ್ರೆ ಆ ಒಂದು ಬೇಸ್ ಮೇಲೆನೆ ಈ ಕವನ ಐತಿ, ನೆನ್ಪಿಟ್ಕೊಡೋದನ್ನ. ನೆಕ್ಸ್ಟ್ ನೋಡ್ರಿ, ದ ಮದರ್ಸ್ ವರ್ಡ್ಸ್ ಬ್ರಿಂಗ್ ಟು ಲೈಫ್ a vivid forest where Sita lived in exile, surrounded by tall trees, lakes, peacocks, deer, and sacred altars. The children are deeply moved, and as they hear of Sita's suffering, they began to cry. So ಇಲ್ಲಿ ಏನಪ್ಪ ಅಂತಂದ್ರೆ ಸೀತಾ ಮಾತೆ ಅವ್ರ ನೆನಪ ಇಲ್ಲಿ ಕಾಡಿನೊಳಗೆ ಇರ್ತಾರ. ನೀವು ನೋಡಿರ್ಬೋದು, ವನವಾಸ ಆಗಿರ್ತದೆ ಅವ್ರಿಗೆ 13 ವರ್ಷ. ಸೊ ಅದಾದ ನಂತರ ಈ ವನವಾಸಕ್ಕೆ ಹೋದಾಗ ಸೀತಾ ಅವರು ಏನೆಲ್ಲ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾರ ಅಂದ್ರೆ ಎಕ್ಸೈಲ್, ಈ ಏನಂತೆ ನಾವು ಗಡಿಪಾರ ಆದಾಗ ಅವರು ಯಾವೆಲ್ಲ ತೊಂದರೆ ಒಳಗಾಗ್ತಾರ, ಆಮೇಲೆ ಏನೆಲ್ಲ ನೋಡಿದ್ರು. ಈ ಒಂದು ಪರ್ಟಿಕ್ಯುಲರ್ ಕಂಪ್ಲೀಟ್ ಪೋಯಮ್ ಒಳಗೆ ಈ ಗಿಡಗಳಾಗಿರ್ಬೋದು, ನಿಸರ್ಗ, ಲೇಕ್ಸ್, ಓಕೆ, ಲೇಕ್ಗಳಾಗಿರ್ಬೋದು, ಪಿಕಾಕ್, ಡಿಯರ್, ಆಮೇಲೆ ಸ್ಯಾಕ್ರೆಡ್ ಆಲ್ಟರ್ಸ್. ಸ್ಯಾಕ್ರೆಡ್ ಆಲ್ಟರ್ಸ್ ಅಂದ್ರೆ ರೀ ಈ ಪವಿತ್ರ ಬಲಿಪೀಠಗಳು ಅಂತ ನಾವು ಕನ್ನಡ ಕರಿತೀವಿ. ಅದರ ಬಲಿಪೀಠಗಳು ಯಾರೇ ತೀರ್ಕೊಂಡಿದ್ರು, ಯಾರೇ ಏನ್ರೇ ಸಮಾಧಿಗಳು ಇರ್ತಾವಲ್ಲ ಅವಕ್ಕೆ ಬಲಿಪೀಠಗಳು, ಪವಿತ್ರ ಅಂತ ಬಲಿಪೀಠಗಳು ಈ ಒಂದು ಕವನದೊಳಗೆ ಡಿಪಿಕ್ಟ್ ಮಾಡಿದಾರ, ಈ ಕವನದೊಳಗೆ ಹೇಳಿದಾರ. ಅಂದ್ರೆ ಕಂಪ್ಲೀಟ್ ಆಗಿ ಅವ್ರು ಟೈಟಲ್ ತಗೊಂಡಿಲ್ಲ, ಬಟ್ ಅವ್ರ ಬದಲಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರ ಅಷ್ಟ. ಸೊ ಈ ಇಡೀ ಪೋಯಮ್ ಏನಪ್ಪಾ ಅಂತಂದ್ರೆ ಒಂದು ದುಃಖದ ಒಂದು ಕಥೆ ಆಗಿರ್ತೈತಿ ಕವನ. ದುಃಖ ಒಂದು ಯಾವ ರೀತಿ ಸೀತಾ ಅವರಿಗೆ ಇರ್ತೈತಿ ಅನ್ನೋದ್ರ ಬಗ್ಗೆ ಈ ಒಂದು ಕವನ ಐತಿ. ಇದನ್ನ ಬರ್ದಿದ್ದು ಯಾರಪ್ಪ ಅಂತಂದ್ರೆ ನಿಜಾಮ್ ಇಜಕಿಲ್ ಅವರು. ನೆಕ್ಸ್ಟ್ ನೋಡ್ರಿ, ದ ಪೋಯಮ್ ಬ್ಯೂಟಿಫುಲಿ ಕ್ಯಾಪ್ಚರ್ಸ್ ದ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಚೈಲ್ಡ್ಹುಡ್ ಇನೋಸೆನ್ಸ್ ವೈಲ್ ಆಲ್ಸೋ ಯುವೋಕಿಂಗ್ ನಾಸ್ಟಾಲಜಿಯಾ. ಸೊ ಇಲ್ಲಿ ತನ್ನ ತಾಯಿ ಎಷ್ಟು ಚಂದ ಈ ಹುಡುಗರಿಗೆ ಕತೆ ಹೇಳ್ತಿರ್ತಾಳ, ಎಷ್ಟಿದು ಈ ಒಂದು ಅದ ಒಂದು ನೆನಪುಗಳು ನಿಜಾಮ್ ಇಜಕಲ್ಗೆ ಮರುಕಳಿಸಿರ್ತಾವ್ರಿ. ಅದನ್ನ ಆಕಿ ಪೋಯಮ್ ಆಗಿ ಬರ್ದಾಳ ಅಷ್ಟ. ಕತಿ ಹೇಳಿ ಮುಗ್ದತಿ, ಅವ್ರ ತಾಯಿ ಕತಿ ಹೆಂಗೆ ಹೇಳ್ತಿದ್ರು ಅನ್ನೋದನ್ನ ಇವರು ನಿಜಾಮ್ ಇಜಕಿಲ್ ಅವ್ರು ಇಲ್ಲಿ ಬರ್ದಾರ, ನೆನಪಿಟ್ಕೊರಿ. The final line suggests a longing for the past as the poet wonders if the children will ever sit together again to hear such tales. The poem reflects theme of sorrow, memory, and the emotional connection between stories and listeners. So ಈ ಕವನದ ಅಂತಿಕ ಅಂದ್ರೆ ಎಂಡಕ್ಕ ಏನ್ ನೋಡ್ತೀವಪ್ಪ ಅಂತಂದ್ರ ಪೋಯಟ್ ಈಸ್ ಲಾಂಗಿಂಗ್, ಏನೋ ಆಕಿ ಆಸೆ ಪಡ್ತಾಳ. ಎದಕ್ಕೆ ಈ ಪಾಸ್ಟ್ ಕಳೆದೊಂದು ದಿನಗಳು ಏನದಾವ ವಾಪಸ್ ಮರುಕಳಿಸ್ತಾವೇನು, ವಾಪಸ್ ಬರ್ತಾವೇನು ಅಂತಂದು ಹೇಳಿ ಆಕಿ ವಿಚಾರ ಮಾಡ್ತಿರ್ತಾಳೆ. ಯಾಕಪ್ಪ ಅಂದ್ರೆ ನೋಡ್ರಿ, ನೀವು ಸಣ್ಣಾಗಿರ್ತಾಗ ನಮ್ಮ ತಾಯಿ ಅಂದ್ರೆ ನಮ್ಗೆ ಹೆಂಗೆ ಸ್ಟೋರಿಗಳನ್ನ ಹೇಳ್ತಿರ್ತಾರೆ, ಅದು ತುತ್ತು ಮಾಡಿ ತಿನ್ನಿಸ್ತಿರ್ತಾರೆ. ದೊಡ್ಡವರಾದಂಗ ಏನಪ್ಪ ಅಂತಂದ್ರೆ ಅದನ್ನೆಲ್ಲ ಬಿಡ್ತಾರ. ಸೊ ಆ ಒಂದು ನೆನಪುಗಳು ನಿಜಾಮ್ ಇಜಕಿಲ್ ಅವರಿಗೆ ಮರುಕಳಿಸ್ತಾವ. ಅದನ್ನ ಒಂದು ಕವನದ ರೂಪದೊಳಗೆ ಅವರು ಬರ್ದಾರ. ಸೊ ಅವ್ರ ತಾಯಿ ಚಿಕ್ಕವರಿದ್ದಾಗ ಏನು ರಾಮಾಯಣದ ಒಂದು ಕಥೆಗಳನ್ನ ಹೇಳ್ತಿರೋ ಆ ಒಂದು ನೆನಪುಗಳು ಈಗ ವಾಪಸ್ ಬರದವ. ಆಮೇಲೆ ಅವು ಯಾವ ಕತಿ ಹೇಳ್ತಿದ್ರು, ಸೀತಾ ಬಗ್ಗೆ ಏನು ಕತಿ ಇತ್ತು ಅನ್ನೋದು ನಿಜಾಮ್ ಇಜಕಿಲ್ ಅವರು ಕವನದ ಮೂಲಕ ನಮಗೆ ಇಲ್ಲಿ ತಿಳಿಸ್ಕೊಡ್ತಾರ. ಎಸ್, ನೆಕ್ಸ್ಟ್ ನೋಡ್ರಿ, ದ ಪೋಯಮ್ ರಿಫ್ಲೆಕ್ಟ್ಸ್ ದ ಥೀಮ್ ಆಫ್ ಸಾರೋ, ಮೆಮರಿ ಆ್ಯಂಡ್ ದ ಇಮೋಷನಲ್ ಕನೆಕ್ಷನ್ ಬಿಟ್ವೀನ್ ಸ್ಟೋರೀಸ್ ಆ್ಯಂಡ್ ಲಿಸ್ನರ್ಸ್. ಸೊ ಇಮೋಷನಲ್ ಕನೆಕ್ಷನ್ ಥೀಮ್ಸ್ಗಳು ಯಾವ್ದಪ್ಪ ಅಂದ್ರೆ ಸಾರೋ ಐತಿ, ದುಃಖ, ಮೆಮರಿ ಅಂದ್ರೆ ನೆನಪುಗಳು, ಆಮೇಲೆ ಇಮೋಷನಲ್ ಕನೆಕ್ಷನ್ ಬಿಟ್ವೀನ್ ಸ್ಟೋರೀಸ್ ಆ್ಯಂಡ್ ಲಿಸ್ನರ್ಸ್. ಸೊ ಸ್ಟೋರಿ ಹೇಳೋರ ಮತ್ತು ಈ ಕೇಳುಗರನೊಳಗೆ ಒಂದು ಯಾವ ರೀತಿ ಕನೆಕ್ಷನ್ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಕವನ ಡಿಪಿಕ್ಟ್ ಮಾಡ್ತೈತಿ. ಡಿಪಿಕ್ಟ್ ಅಂದ್ರೆ ಹೇಳ್ತೈತಿ, ವಿವರಣೆ ಕೊಡ್ತೈತಿ ಅನ್ನಂಗ. ಎಸ್, ಅಬೌಟ್ ದ ಪೋಯಮ್ ಒಳಗೆ ಅನ್ಕೊಂಡೇನಿ ನಿಮಗೆ ಏನೇ ಕವನದೊಳಗೆ ಐತೆ ಅನ್ನೋದು ಹೇಳೇನು ಅನ್ಕೊಂಡೇನ್ರಿ. ಇನ್ನು ಹಿಂಗೆ ಕಂಟಿನ್ಯೂ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೆಕ್ಸ್ಟ್ ನೋಡ್ರಿ, ಇನ್ನು ಕವನ ಲೈನ್ ಬೈ ಲೈನ್ ಹೇಳ್ತೇನೆ ನೋಡ್ರಿ. 3 happy children in a darkened room. ಸೊ ಎಷ್ಟು ಚಿಲ್ಡ್ರನ್ ಅದಾರ ಇಲ್ಲಿ? 3 ಜನ ಮಕ್ಕಳಿದಾರ. ಯಾವ ರೂಮ್ ಒಳಗೆ ಅದಾರ? ಡಾರ್ಕನ್ ರೂಮ್ ಅಂದ್ರೆ ಕತ್ತಲು ಕೋಣೆ. ಮೊದಲಿನ ಟೈಮ್ದಾಗ ಲೈಟ್ ಅದು ಇರ್ತಿದ್ದು ಬಿಡ್ತಿದ್ದು ಗೊತ್ತಿರಲಿಲ್ಲ, ಬಟ್ ಡಾರ್ಕನ್ ರೂಮ್ ಅಂದ್ರೆ ನಾವು ಅನ್ಕೊಂಡಿರ್ಬೇಕು ಏನಪ್ಪ ಅಂತಂದ್ರೆ ಕತ್ಲಿತ್ತು ಅಂತಂದು ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, why do they gaze on the wide open eyes? So the thing is, those children, they are looking, okay, they are looking at ವೆರಿ ಕ್ಯೂರಿಯಸ್ಲಿ. ಭಾಳ ಒಂದು ವೈಡ್ ಓಪನ್ ಅಂದ್ರೆ ಏನು, ಭಾಳ ಕ್ಯೂರಿಯಸ್ ಆಗಿ ಅಗದಿ ಕಣ್ಣು ದೊಡ್ಡ ಮಾಡ್ಕೊಂಡ ನೋಡತಾರ ಅವರು. ಅದು ಏನು ನೋಡತಾರ ಅಂದ್ರೆ ಇಲ್ಲಿ ತಾಯಿ ಸ್ಟೋರಿ ಯಾವ ರೀತಿ ಹೇಳ್ತಾರ ಅನ್ನೋದನ್ನ ನೋಡ್ತಾರ.
ಅಲ್ಲಿ ನೋಡ್ರಿ ಮುಂದೆ ಏನಾದತಿ, ಡೆನ್ಸ್ ಫಾರೆಸ್ಟ್ ವೇರ್ ನೋ ಸನ್ ಬೀಮ್ ಪ್ರೈಸ್. ಸೊ ನೋಡ್ರಿ ಏನಪ್ಪಾ ಅಂತಂದ್ರ ಒಂದು ಡೆನ್ಸ್ ಫಾರೆಸ್ಟ್ ಅಂದ್ರೇನು, ಇಟ್ ಈಸ್ ದ ಥಿಕ್ ಫಾರೆಸ್ಟ್ ವೇರ್ ಇವನ್ ಸನ್ಲೈಟ್ ಬೇರ್ಲಿ ರೀಚಸ್ ಆರ್ ಟಚಸ್ ದ ಗ್ರೌಂಡ್. ಸೊ ಎಷ್ಟರ ಮಟ್ಟಿಗೆ ಈ ಕಾಡು ದಟ್ಟವಾಗಿರ್ತೈತಪ್ಪ ಅಂತಂದ್ರ ಒಂದು ಸೂರ್ಯನ ಕಿರಣ ಕೂಡ ನೆಲಕ್ಕೆ ಮುಟ್ತಿರಂಗಿಲ್ಲ, ಅಷ್ಟು ದಟ್ಟ ಕಾಡಿತ್ತಂತ ಹೇಳಿ ಈಗ ತಾಯಿ ಕವನವನ್ನ ಚಾಲೂ ಮಾಡಿದಾಳ್ರಿ. ನೆಕ್ಸ್ಟ್ ನೋಡ್ರಿ, and in its center a cleared spot there bloom. ಸೊ ಇಲ್ಲಿ ಸೆಂಟರ್ ಒಳಗೆ ಏನಾಗೈತಪ್ಪ ಅಂದ್ರ ಈ ಒಂದು ಮಿಡಲ್ ಆಫ್ ದಿ ಫಾರೆಸ್ಟ್ ದೇರ್ ಇಸ್ ಅನ್ ಓಪನ್ ಸ್ಪೇಸ್ ವಿತ್ ದ ಬ್ಲೂಮ್ಸ್ ಆಫ್ ಫ್ಲವರ್ಸ್. ಸೊ ಬ್ಲೂಮ್ ಅಂದ್ರೆ ಏನು, ಇಲ್ಲಿ ಅರಳೋದು ಏನ್ ಅರಳ್ತಾವ್ರಿ, ಹೂವುಗಳನ್ನ ಅರಳ್ತಾವ. ಸೊ ಅಷ್ಟು ದಟ್ಟ ಕಾಡಿನೊಳಗ ಎಲ್ಲಿ ಸೂರ್ಯನ ಕಿರಣ ಮುಟ್ಟಂಗಿಲ್ಲ ಅಂತಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೂ ಅರಳಿತ್ತು ಅಂತಂದು ಹೇಳಿ ಹೇಳ್ತಾಳ. ನೆಕ್ಸ್ಟ್ ನೋಡ್ರಿ, gigantic flowers on creepers that embrace. ಸೊ ಏನಪ್ಪಾ ಅಂತಂದ್ರ huge flowers, okay, gigantic ಅಂದ್ರೆ ಅಗದಿ ದೊಡ್ಡ ಫ್ಲವರ್ಸ್, they had grown on the veins that wrap around all the trees. ಸೊ ಈ ದೊಡ್ಡ ಏನಪ್ಪಾ ಅಂತಂದ್ರೆ ಹೂ ಇದ್ದು ರೀ. ಆಮೇಲೆ ಅವೇನಪ್ಪಾ ಅಂತಂದ್ರ ಈ ಗಿಡಗಳು ಇರ್ತಾವಲ್ಲ, ಗಿಡಗಳು ಸುತ್ತ ಹಿಂಗೆ ಸುತ್ಕೊಂಡು ಹೋಗಿದ್ದು. ಈಗ ನೋಡ್ರಿ ಬೆಳಕು ಬೀಳಿಲ್ಲಪ್ಪ ಅಂತಂದ್ರೆ ಬಳ್ಳಿ ಹೆಂಗೆ ಹೋಗ್ತದ್ರಿ, ಈ ಗಿಡಕ್ಕೆ ಸುತ್ಕೊಂತನ ಈ ಸೂರ್ಯನ ಏನಪ್ಪಾ ಅಂತಂದ್ರೆ ಕಿರಣಗಳನ್ನ ಯೂಸ್ ಮಾಡ್ಕೋತಿದ್ರಿ. ಇನ್ ದ ಸೇಮ್ ಮ್ಯಾನರ್ ವಾಟ್ ಶಿ ಈಸ್ ಟೆಲಿಂಗ್ ಈಸ್, ದೇರ್ ವೇರ್ gigantic flowers and like the veins, ಈ ನರಗಳ ತರ ಏನಪ್ಪಾ ಅಂತಂದ್ರೆ ನರಗಳು ಹೆಂಗಿರ್ತಾವ ನೋಡ್ರಿ ನಮ್ಮ ಮೈ ಒಳಗ ಹಿಂಗೆ ಸುತ್ಕೊಂಡು ಹೋಗಿರ್ತಾವಲ್ಲ, ಅದ ಸೇಮಿ like the veins they have wrapped around all the trees of the forest. ಸೊ ಎಲ್ಲಾ ಟ್ರೀಗಳಿಗೆ, ಫಾರೆಸ್ಟ್ ಒಳಗೆ ಎಲ್ಲಾ ಟ್ರೀಗಳಿಗೆ ಏನಪ್ಪಾ ಅಂತಂದ್ರೆ ಆವರಿಸ್ಕೊಂಡ್ ಬಿಟ್ಟಾವ ಅಥವಾ ಸುತ್ಕೊಂಡ್ ಬಿಟ್ಟಾವ ಅಂತಂದು ಹೇಳಿ ಹೇಳ್ತಾಳ. ನೆಕ್ಸ್ಟ್ ನೋಡ್ರಿ, ಟಾಲ್ ಟ್ರೀಸ್ ದೇರ್ ಇನ್ ಅ ಕ್ವೈಟ್ ಲುಸಿಡ್ ಲೇಕ್ ದ ವೈಲ್ಡ್ ಸ್ವಾನ್ ಗ್ಲೈಡ್ಸ್. ನೋಡ್ರಿ ಅಲ್ಲಿ ಏನಪ್ಪಾ ಅಂತಂದ್ರ ದೇರ್ ಇಸ್ ಅ ವೆರಿ 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 ಕಾಮ್ ಅಂಡ್ ಕ್ಲಿಯರ್ ಲೇಕ್ ಅಂಡ್ ಇಟ್ ಹ್ಯಾಸ್ ಬೀನ್ ಅಮಾಂಗ್ ದ ಟ್ರೀಸ್. ಸೊ ಇಷ್ಟೆಲ್ಲ ದಟ್ಟ ಕಾಡಿನೊಳಗ ಅಗದಿ ಪ್ರಶಾಂತವಾದಂಥ ಒಂದು ಕೆರೆ ರೀ, ಓಕೆ, ಲೇಕ್ ಐತಿ. ಆಮೇಲೆ ಆ ಲೇಕ್ ಏನಪ್ಪಾ ಅಂತಂದ್ರೆ ಅಗದಿ ಕ್ಲೀನ್ ಐತಿ, ಫುಲ್ ಕ್ಲಿಯರ್ ಐತ್ರಿ, ಪೂರ ನೆಲ ಕಾಲು ಅಷ್ಟು ಕ್ಲೀನ್ ಇರ್ತೈತೆ ಅಂತ ಹೇಳಿ ಇಲ್ಲಿ ತಾಯಿ ತನ್ನ ಮಕ್ಕಳಿಗೆ ಕತಿನ ಹಿಂಗೆ ಹೇಳ್ಕೊಂತ ಹೊಂಟಾಳ. ಓಕೆ ನೋಡ್ರಿ, ಮೊದಲಿಗೆ ಏನಪ್ಪಾ ಅಂತಂದ್ರ ದಟ್ಟ ಕಾಡಿತ್ತು. ಆ ಕಾಡಿನೊಳಗೆ ಏನಪ್ಪಾ ಅಂತಂದ್ರೆ ಒಂದು ಸೂರ್ಯನ ಎರಡನೇ ಲೈನ್, ಈ ಸೂರ್ಯನ ಕಿರಣ ಅಂದ್ರೆ ಮೂರನೇ ಲೈನ್, ಸೂರ್ಯನ ಕಿರಣ ಕೂಡ ಏನಪ್ಪಾ ಅಂತಂದ್ರ ಬರಾತಿರ್ಲ ಒಳಗ. ಆಮೇಲೆ ಲಾಸ್ಟ್ಗೆ ಏನಪ್ಪಾ ಅಂತಂದ್ರ ಅಂತದ್ರೊಳಗೂ ಕೂಡ ಈ ಕಾಡಿನ ನಟ್ ನಡಬರಕ ಹೂವಿನ ಗಿಡ ಐತಂದ್ರಿ, ಓಕೆ, ಹೂವಿನ ಬಳ್ಳಿ. ಆ ಬಳ್ಳಿ ಏನಪ್ಪಾ ಅಂತಂದ್ರ ಸುತ್ಕೊಂಡ ಹೋಗೈತಿ, ಯಾವ್ದಕ್ಕ, ಟಾಲ್ ಟ್ರೀಸ್ಗೆ, ಸುತ್ತು ಗಿಡಗಳಿಗೆ ಸುತ್ಕೊಂಡ್ ಬಿಟ್ಟಿತ್ತದು. ಓಕೆ, ದೇರ್ ಇನ್ ಅ ಕ್ವೈಟ್ ಲೂಸಿಡ್ ಲೇಕ್, ಅಲ್ಲೇ ಏನಪ್ಪಾ ಅಂತಂದ್ರ ಒಂದು ಕೆರೆ ಐತಂದ್ರಿ, ಅಂದ್ರೆ ಬಹಳ ಪ್ರಶಾಂತವಾದಂತ ಒಂದು ಕೆರೆ. ದ ವೈಲ್ಡ್ ಸ್ವಾನ್ ಗ್ಲೈಡ್ ದೇರ್ ವಿರ್ರಿಂಗ್ ಫ್ರಮ್ ದ ಬ್ರೇಕ್. ಸೊ ಏನಪ್ಪಾ ಅಂತಂದ್ರ ಒಂದು ಅಗದಿ ಬೆಳ್ಳಗಿರುವಂತ ಒಂದು ಸ್ವಾನ್ ಅಂದ್ರೆ ಏನು, ಈ ಹಂಸ ಏನಪ್ಪಾ ಅಂತಂದ್ರ ಬಹಳ ಗ್ರೇಸ್ಫುಲಿ ಅಗದಿ ಚಂದ ಸ್ವಿಮ್ ಮಾಡಾಯ್ತಂದ್ರೆ ಈಶಾಡಾಯ್ತಂದ ಅಥವಾ ತೇಲಾಡತಿತ್ತು. ಸ್ವಿಮ್ ಅಂದ್ರೆ ಏನು, ಈಶಾಡಂಗಿಲ್ಲವ, ತೇಳ್ತಿರ್ತಾವ. ಸೊ ತೇಲ್ಕೊಂತ ಇತ್ತು. ಆಮೇಲೆ ಇನ್ನು ಉಳಿದಿದ್ದೇನಪ್ಪ ಅಂತಂದ್ರ ವಿರ್ರಿಂಗ್ ಫ್ರಮ್ ದ ಬ್ರೇಕ್ ಅಂದ್ರೆ ಏನು, ಬೇರೆ ಒಂದು ಈ ಹಕ್ಕಿಗಳು ಕೂಡ ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಕಡೆ ಈ ಗಿಡದೊಳಗ ಹಾರಾಡ್ತಿದ್ವು ಅಂತ ಹೇಳಿ ಅಕ್ಕಿ ಹೇಳ್ತಾಳ. ನೆಕ್ಸ್ಟ್ ನೋಡ್ರಿ, ದ ಪಿಕಾಕ್ ಸ್ಪ್ರಿಂಗ್ಸ್ ದೇರ್ ಹರ್ಡ್ಸ್ ಆಫ್ ವೈಲ್ಡ್ ಡಿಯರ್ ರೇಸ್. ಅಲ್ಲಿ ಏನಪ್ಪಾ ಅಂತಂದ್ರ ಒಮ್ಮಿದೊಮ್ಮೆಲೆ ಅಚಾನಕ್ ಆಗಿ ಏನ್ ಬರ್ತೈತ್ರಿ, ಒಂದು ಪಿಕಾಕ್ ಬರ್ತೈತಿ. ಪಿಕಾಕ್ ಅಂದ್ರೆ ಏನು, ನವಿಲ್ ಬರ್ತದಂತ. ಆಮೇಲೆ ಇನ್ನೂ ಒಂದು ಕಡೆ ಏನ್ ನೋಡ್ತಾಳ ಅಂದ್ರೆ ಅಲ್ಲಿ ಗ್ರೂಪ್ಸ್ ಆಫ್ ವೈಲ್ಡ್ ಡಿಯರ್ ವಿಚ್ ಆರ್ ರನ್ನಿಂಗ್ ಫ್ರೀಲಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಒಂದು ಗುಂಪು ಇತ್ತಂದ್ರೆ, ಹರ್ಡ್ ಅಂದ್ರೆ ಏನು, ಗುಂಪು. ಯಾವ ಥರದ ಗುಂಪು ರೀ, ಒಂದು ಈ ಜಿಂಕಿಗಳ ಒಂದು ಗುಂಪು ಇತ್ತಂದ್ರಿ, ಅವು ಒಂದಕ್ಕೊಂದು ರೇಸ್ ಮಾಡೋದಂದ್ರೆ ಅವು ಆ ಕಡೆ ಈ ಕಡೆ ಓಡಾಡತಿದ್ವು ಅಂತ ನೋಡ್ರಿ. ಮೊದಲೇ ಒಳಗೆ ಏನ್ ನೋಡಿದ್ವಿ ನಾವು, ಹುಡುಗರಿದ್ದು ರೀ, ಕತ್ಲ ರೂಮ್ ಒಳಗೆ ಕುಂತಿದ್ರು, ಅವ್ರ ಅಗದಿ ಇಂಟ್ರೆಸ್ಟ್ಲಿ ಈ ಸ್ಟೋರಿನ ಕೇಳತ್ತಾರ ಅಂತ ಹೇಳಿ ಬಂದತ್ತು. ಆ ಸ್ಟೋರಿ ಹೆಂಗ್ ಚಲೋದಿದ್ರಿ, ಫಾರೆಸ್ಟ್ ಇತ್ತು, ಡೆನ್ಸ್ ಫಾರೆಸ್ಟ್ ಇತ್ತು, ಎಲ್ಲಿ ಸನ್ ಬೀಮ್ ಪ್ರಿಯಸ್. ಸೊ ಒಂದು ಸೂರ್ಯನ ಕಿರಣನು ಕೂಡ ನೆಲಕ್ಕೆ ಮುಟ್ತಿರ್ಲಂತ. ಅಂತಲ್ಲಿ ಏನಪ್ಪಾ ಅಂತಂದ್ರ ಒಂದು ನಟ್ ನಡ್ಬರ್ಕ ಒಂದು ಕ್ಲಿಯರ್ಡ್ ಸ್ಪಾಟ್, ಒಂದು ನಟ್ ನಡ್ಬರ್ಕ ಏನಪ್ಪಾ ಅಂತಂದ್ರೆ ಒಂದು ಹೂವಿನ ಗಿಡ ಇತ್ತು, ಅಲ್ಲಿ ದೊಡ್ಡ ಹೂ ಇದ್ದು ಅಂತಾರಿ, ಜಾಗ್ಯಾಂಟಿಕ್ ಫ್ಲವರ್ಸ್ ಅಂತ ಹೇಳ್ತಾರ. ಆಮೇಲೆ ಅವೇನ್ ಮಾಡಿದ್ವಪ್ಪ ಅಂತಂದ್ರ ಈ ಬಳ್ಳಿಗಳು, ಹೂವಿನ ಬಳ್ಳಿ, ಅದು ಈ ದೊಡ್ಡ ಗಿಡಗಳನ್ನ ಸುತ್ತ ಹೊಡ್ಕೊಂಡು ಹೋಗಿದ್ವು ಅಂತಂದು ಹೇಳ್ತಾಳ. ದೇರ್ ಇಸ್ ಅ ಕ್ವೈಟ್ ಲೂಸಿಡ್ ಲೇಕ್ ಅಂತ ಒಂದು ಪ್ರಶಾಂತವಾದಂತ ಒಂದು ಕೆರೆ ಐತಿ ಅಂತ ಹೇಳ್ತಾಳ. ದ ವೈಲ್ಡ್ ಸ್ವೈನ್ಸ್ ಗ್ಲೈಡ್ ದೇರ್ ವಿರ್ರಿಂಗ್ ಫ್ರಮ್ ದ ಬ್ರೇಕ್. ಸೊ ಒಂದಿಷ್ಟು ಏನಪ್ಪಾ ಅಂತಂದ್ರ
ಸ್ವಾನ್ಗಳಂದ್ರೆ ಇದು ಬಿಳಿ ಹಂಸ ಏನಿರೋದಲ್ಲ, ಈ ಹಂಸ ಕೂಡ ಅಲ್ಲಿಂದಲೇ ಹಿಂಗೆ ಸ್ಲೋ ಆಗಿ ಗ್ಲೈಡ್ ಮಾಡೈತಿ, ತೆಲ್ಕೊಂತ ಹೊಂಟೈತಿ ಅಂತ ಹೇಳ್ತಾಳ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ಹಾರಾಡತಾವ, ಆ ಕಡೆ ಈ ಕಡೆ ಗುಬ್ಬಿಗಳಾಗಿರ್ಬೋದು, ಬೇರೆ ಬೇರೆ ಹಕ್ಕಿಗಳಾಗಲು ಅವೇನ್ ಮಾಡತಾವಪ್ಪ ಅಂದ್ರೆ ಬುಷಿಸ್ ಒಳಗ ಹಾರಾಡೋದು ಮಾಡತಾವ್ರಿ. ಓಕೆ, ನೆಕ್ಸ್ಟ್ ತಕ್ಷಣಕ್ಕೆ ಏನ್ ನೋಡ್ತಾಳ ಅಲ್ಲಿ, ಪಿಕಾಕ್ ನೋಡ್ತಾಳ, ಸಡನ್ ಆಗಿ ಬರ್ತದ್ರಿ. ಹಂಗ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಹರ್ಡ್ಸ್ ಆಫ್ ವೈಲ್ಡ್ ಡಿಯರ್ ರೇಸ್. ಹರ್ಡ್ ಅಂದ್ರೆ ಏನ್ರಿ, ಗುಂಪು. ಓಕೆ, ಈಗ ಕುರಿ ಹಿಂಡ್ ಅಂತ ನೋಡ್ರಿ, ಗುಂಪು ಅನ್ನೋಕ್ಕಿಂತ ಹಿಂಡ್. ಈ ಕುರಿ ಹಿಂಡ್ ಇರ್ತಲ್ಲ, ಹಂಗ ಜಿಂಕಿದ ಒಂದು ಪೂರ್ತಿ ಹಿಂಡ್ ಏನಪ್ಪಾ ಅಂತಂದ್ರ ರೇಸ್ ಮಾಡತ್ತಿದ್ದು. ರೇಸ್ ಅಂದ್ರೆ ಒಂದಕ್ಕೊಂದು ನಾವೇನ್ ರೇಸ್ ಮಾಡ್ತೀನಿಲ್ಲ, ಆ ಕಡೆ ಈ ಕಡೆ ಓಡಾಡತಾವ ಅಂತ ಹೇಳ್ತಾಳ. ದೇರ್ ಪ್ಯಾಚಸ್ ಗ್ಲೀಮ್ ವಿತ್ ಯೆಲ್ಲೋ ವಿವಿಂಗ್ ಗ್ರೀನ್, ದೇರ್ ಬ್ಲೂ ಸ್ಮೋಕ್ ಫ್ರಮ್ ದ ಸ್ಟ್ರೇಂಜ್ ಆಲ್ಟರ್ಸ್ ರೈಸಸ್ ಲೈಟ್. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರ ದೇರ್ ಪ್ಯಾಚಸ್ ಗ್ಲೀಮ್ ವಿತ್ ಯೆಲ್ಲೋ ವೇವಿಂಗ್ ಗ್ರೇನ್ ಅಂದ್ರ ದೇರ್ ಆರ್ ಗೋಲ್ಡನ್ ಫೀಲ್ಡ್ಸ್ ಆಫ್ ಗ್ರೇನ್ ಸ್ವೇಯಿಂಗ್ ಇನ್ ದ ಬ್ರೀಸ್. ಸೊ ಒಂದಿಷ್ಟ ಹೊಲಗಳಿದಾವಂತ, ಹೊಲ ಒಂದಿರ್ತ ಹೊಲ ಇದ್ದಂಗ ಐತಿ. ಆ ಹೊಲ ಹೆಂಗಪ್ಪ ಅಂತಂದ್ರ ಅಗದಿ ಕಾಳ, ಈ ಗ್ರೇನ್ ಅಂತ, ಗ್ರೇನ್ ಅಂದ್ರೆ ಏನ್ರಿ, ಕಾಳುಗಳು. ಓಕೆ, ಅವು ಆ ಕಡೆ ಈ ಕಡೆ ಹೊಳ್ಳಾಡ್ತಿರ್ತಾವ. ಫೈನ್, ಗಾಳಿಗೆ ಸಣ್ಣ ಈ ಸೂಸ್ ಗಾಳಿ ಏನ್ ಬಿಡ್ತೈತಿ ನೋಡ್ರಿ, ಸೂಸ್ ಗಾಳಿ ಬಿಟ್ಟಾಗ ಅವು ಹಿಂಗ್ ಬಾಗೋದು ಮತ್ತೆ ಎದ್ ನಿಲ್ಲುದು, ಬಾಗೋದು ಎದ್ ನಿಲ್ಲುದು ಮಾಡ್ತಿರ್ತಾವ. ಈಗ ಹೊಲದೊಳಗೆ ನಾವು ಗೋಧಿ ಆಗ್ಲಿ ಜೋಳ ಆಗ್ಲಿ ಹಾಕಿರ್ತೇವೆ, ಸ್ವಲ್ಪ ಗಾಳಿ ಬಿಡ್ತಪ್ಪ ಅಂದ್ರೆ ಹೆಂಗ್ ಬಾಗಿ ಮತ್ತೆ ಹಿಂಗ್ ಸೀದಾ ಆಗ್ತಿರ್ತಾವ ನೋಡ್ರಿ. ಒಂದ್ ಸ್ವಲ್ಪ ಸೂಸ್ ಗಾಳಿ ಬಿಟ್ಟಾಗ ಅದ ಸೇಮ್ ಅಲ್ಲಿನೂ ಕೂಡ ಒಂದಿಷ್ಟು ಗ್ರೇನ್ ಫೀಲ್ಡ್ ಇತ್ತಂದ್ರೆ ಅಗದಿ ಗ್ಲೀಮ್ ಅಂದ್ರೆ ಗೋಲ್ಡನ್ ಕಲರ್ ಅಂದ್ರೆ ಹೊಳೆಯುವ ಅಂತ ಗ್ರೇನ್ ಒಂದು ಫೀಲ್ಡ್ ಇತ್ತು. ಆ ಫೀಲ್ಡ್ ಒಳಗೆ ಏನಪ್ಪಾ ಅಂತಂದ್ರ ಗಾಳಿ ಬಿಟ್ಟಾಗ ದೇ ಗ್ರೇನ್ಸ್ ಆರ್ ಸ್ವೇಯಿಂಗ್ ಅಂದ್ರೆ ಮೂವ್ಮೆಂಟ್ ಮಾಡತ್ತಾವ, ಸ್ಲೋ ಆಗಿ ಹಿಂಗ್ ತೆವಳತಾವ ಅಂತಂದು ಹೇಳಿ ಹೇಳ್ತಾಳ. ಇನ್ನು ನೆಕ್ಸ್ಟ್ ನೋಡ್ರಿ 10ನೇ ಲೈನ್, ದೇರ್ ಬ್ಲೂ ಸ್ಮೋಕ್ ಫ್ರಮ್ ದ ಸ್ಟ್ರೇಂಜ್ ಆಲ್ಟರ್ ರೈಸಸ್ ಲೈಟ್. ಸೊ ಅಲ್ಲಿ ಏನಪ್ಪಾ ಅಂತಂದ್ರ ಒಂದು ಸಣ್ಣ ಏನಪ್ಪಾ ಅಂತಂದ್ರ ನೀಲಿ ಹೊಗಿ. ಓಕೆ, ಫ್ರಮ್ ದ ಮಿಸ್ಟಿಕಲ್ ಆಲ್ಟರ್ಸ್. ಮಿಸ್ಟಿಕಲ್ಲಿ ಏನಪ್ಪಾ ಅಂತಂದ್ರ ಸ್ಟ್ರೇಂಜ್ ಆಲ್ಟರ್ಸ್ ಅಂದ್ರೆ ಎಲ್ಲೋ ಒಂದು ದೂರದ ಕಡೆ ಒಂದು ಹುಗಿ ಹಿಂಗ್ ಹೊಂಟೈತಿ ಅಂತಂದು ಹೇಳಿ ಆಕಿ ನೋಡ್ತಾಳ. ಓಕೆ, ನೆಕ್ಸ್ಟ್ ನೋಡ್ರಿ, ದೇರ್ ಡ್ವೆಲ್ಸ್ ಇನ್ ಪೀಸ್ ದ ಪೋಯೆಟ್ ಆಂಕೊರೈಟ್. ಸೊ ಏನಾಗೈತಪ್ಪ ಅಂತಂದ್ರ poet she is doing, she is peacefully waiting for the hermit's lives in the serene setting. So hermit setting ಅಂದ್ರೆ ಏನ್ರಿ, ಹರ್ಮಿಟ್ ಅಂದ್ರೆ ಈ ಸಾಧುಗಳು ಹೆಂಗ ಸಮಾಧಾನಲೆ ಶಾಂತಲಿ ಕುಂತಿರ್ತಾರಲ್ಲ, ಹಂಗ ನಮ್ಮ ಕವಿನೂ ಕೂಡ ಈ ಒಂದೆಲ್ಲಾ ವಿಚಾರಗಳನ್ನ ನೆನಪಸ್ ಮಾಡ್ಕೋತಾಳ. ಡ್ವೆಲ್ ಅಂದ್ರೆ ಏನು, ನೆನಪು ಮಾಡ್ಕೊಳ್ಳೋದು ಅಂತಂದ ಹೇಳಿ ಅರ್ಥ. ಓಕೆ, ದೇರ್ ಡ್ವೆಲ್ ಇನ್ ಪೀಸ್ ದ ಪೋಯೆಟ್ ಆಂಕರೇಟ್. ಸೊ ಒಂದ್ ರೀತಿಯಿಂದ ಈ ಜ್ಞಾನಕ್ಕೆ ಹೆಂಗ ಕುಂತಿರ್ತಾರಲ್ಲ ಈ ಋಷಿಮುನಿಗಳು, ಅದೇ ರೀತಿ ಈ ಹರ್ಮಿಟ್ ಅಂದ್ರೆ ಋಷಿಮುನಿಗಳು. ಸೊ ಅವ್ರ ತರ ಈಗ ಪೋಯೆಟ್ ಕೂಡ ಏನಪ್ಪಾ ಅಂತಂದ್ರ ಈ ಒಂದು ಪೀಸ್ಫುಲ್ ಟೈಮ್ ಅನ್ನು ನೆನಪು ಮಾಡ್ಕೊಂತಾಳ ಅಂತಂದ ಹೇಳಿ ನೋಡ್ಬೋದು ನಾವು. ನೆಕ್ಸ್ಟ್ ನೋಡಿ, ಬಟ್ ಹೂ ಈಸ್ ದ ಫೇರ್ ಲೇಡಿ, ನಾಟ್ ಇನ್ ವೇನ್ ಶಿ ವೀಪ್ಸ್ ಫಾರ್ ಲೋ, ಅಟ್ ಎವ್ರಿ ಟಿಯರ್ ಶಿ ಶೆಡ್ಸ್, tears from 3 pairs of young eyes fall amine. ಸೊ ನೋಡ್ರಿ, ಅಲ್ಲಿ ಏನಪ್ಪಾ ಅಂತಂದ್ರ ಅದ ಒಂದು ಟೈಮ್ ಒಳಗ ಒಂದು ಯಾವುದೋ ಒಂದು ಮಹಿಳೆ ಬಗ್ಗೆ ವಿಚಾರ ಮಾಡ್ತಾಳಂತ. ಯಾರು, ಕವಿಯತ್ರಿ. ಆ ಕವಿ ಯಾರ ಬಗ್ಗೆ ವಿಚಾರ ಮಾಡ್ತಾಳಪ್ಪ ಅಂತಂದ್ರ ಸೀತಾ ಬದ್ದಾಳ. ಸೀತಾ ಹೆಂಗ ದುಃಖ ಪಡ್ಕೋತಾಳ ಅಂತಂದ ಹೇಳಿ. ಓಕೆ, ಶಿ ವೀಪ್ಸ್ ಅಂದ್ರೆ ಏನ್ರಿ, ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಶಿ ವೀಪ್ಸ್ ಫಾರ್ ಲೋ ಅಟ್ ಎವ್ರಿ ಟಿಯರ್ ಶಿ ಸೆಡ್ಸ್. ಸೊ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಕಣ್ಣೀರಿನ ಹನಿ ಕೂಡ ಏನಪ್ಪಾ ಅಂತಂದ್ರ ಬಹಳ ದುಃಖನ ತೊಡ್ಕೋತೈತಿ, ದುಃಖನ ಹೇಳ್ತೈತಿ ಅಂತಂದ ಹೇಳಿ ಇಲ್ಲಿ ಕವಿ ಬರ್ದಾರ. ಇಲ್ಲಿ ಯಾರು ದುಃಖ ಪಡ್ಕೋತಾರಿ, ಸೀತಾ ಮಾತೆ ದುಃಖ ಪಡ್ಕೋತಾಳ. ಓಕೆ, ನೆಕ್ಸ್ಟ್ ನೋಡ್ರಿ, ಟಿಯರ್ಸ್ ಫ್ರಮ್ ದ 3 pairs of young eyes fall amine. ಅಂದ್ರ ಒಂದು ಈ ಏನು 3 ಹುಡುಗರು ಕೇಳತ್ತ ನೋಡ್ರಿ, ಇಲ್ಲಿ ಎಷ್ಟು ಜನ ಹುಡುಗರದಾರ, 3 happy children. ಸೊ ಈ ಒಂದು ಕಥಿನ ಹೇಳ್ಕೊಂತಿದ್ದಾಗ ಸೀತಾನ ಬದ್ದಲ ಅಂದ್ರೆ ರಾಮಾಯಣದ ಸೀತಾ ಏನದಾರಲ್ರಿ ಅವ್ರ ಬದಲು ಹೇಳ್ಬೇಕಾರ ಈ ಹುಡುಗರು ಕೂಡ ಏನಪ್ಪಾ ಅಂತಂದ್ರ ಕಣ್ಣೀರ್ ಇಡ್ತಾವಂತಾರಿ ಸಣ್ಣ. ಓಕೆ, ದುಃಖದೊಳಗ ಏನ್ ಮಾಡ್ತಾವ, ಕಣ್ಣೀರನ್ನ ಇಡ್ತಾವ. ನೆಕ್ಸ್ಟ್ ನೋಡ್ರಿ, ಅಂಡ್ ಬೌಡ್ ಇನ್ ಸಾರೋ ಆರ್ ದ 3 young heads. ಅಂಡ್ ಬೌಡ್ ಇನ್ ಸಾರೋ ಅಂದ್ರೆ ಏನ್ರಿ, ಅವ್ರ ಏನ್ ಮಾಡ್ತಾರಂದ್ರ ದುಃಖದೊಳಗ ತಮ್ಮ ಒಂದು ಶಿರನ ಕೆಳಗ್ ಮಾಡ್ತಾರ, ಅಂದ್ರೆ ಗೋಣ್ ಕೆಳಗ್ ಹಾಕಿ ಬಿಡ್ತಾರಿ. ಬಹಳ ದುಃಖ ಹೆಂಗಪ್ಪ ಅಂತಂದ್ರೆ ದೇ ಆರ್ ಫೀಲಿಂಗ್ ದ ಪೇನ್ ಆಫ್ ದ ವುಮೆನ್. Okay, they are feeling the pain which the woman has gone through. ಆ ಸೀತಾ ಮಾತೆಗೆ ಎಷ್ಟು ದುಃಖ ಇತ್ತು ಅನ್ನೋದನ್ನ ಕೇಳಿ ಅವ್ರಿಗೂ ಕೂಡ ದುಃಖ ಆಗೈತಿ. ಅದಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಮುಖ ಕೆಳಗ್ ಮಾಡ್ತಾರ, ದುಃಖದೊಳಗೆ ಅವರು ಕೂಡ ಮುಖ ಕೆಳಗ್ ಮಾಡಿ ಅವರು ಅಳ್ತಿರ್ತಾರ ಅಂತಂದ ಹೇಳಿ ಇಲ್ಲಿ ನಮ್ಮ ತೋರುದವರು ಈ ರೀತಿ ಒಂದು ಕವನನ ನಮಗ ಕೊಟ್ಟಿದಾರ ಅಥವಾ ಬರ್ದಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಭಾಳ ಸ್ಲೋ ಹೇಳತ್ತೀನಿ,
ಈ ವಿಡಿಯೋ ನಿಮ್ಮ ಸಂಬಂಧನೇ ಐತಿ. ಮತ್ತೆ ಏನಪ್ಪ ಅಂತಂದ್ರೆ 1 ಮಾರ್ಕ್ಸ್ 5 ಮಾರ್ಕ್ಸ್ ಆಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅದಾವ, ಅದನ್ನ ನೋಡ್ರಿ, ಸಮರಿನೂ ಅದಾವ. ಯು ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ಸ್ ಲೇಟರ್. ಓಕೆ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ಈಗ ಇಲ್ಲಿ ಬಿಟ್ಟಿದ್ವಿ. ಆ್ಯಂಡ್ ಬೋರ್ಡ್ ಇನ್ ಸೊರೋ ಆರ್ ದ 3 ಯಂಗ್ ಹೆಡ್ಸ್. ಇಟ್ ಈಸ್ ಅನ್ ಓಲ್ಡ್ ಸ್ಟೋರಿ ಆ್ಯಂಡ್ ದೇ ಲೇ ವಿಚ್ ಹ್ಯಾಸ್ ಇವೋಕ್ಡ್ ಸ್ಯಾಡ್ ಸೀತಾ ಫ್ರಮ್ ದ ಪಾಸ್ಟ್ ಈಸ್ ಬೈ ಅ ಮದರ್ ಸಂಗ್. ಸೊ ಏನಪ್ಪ ಅಂತಂದ್ರೆ ಇದೊಂದು ಓಲ್ಡ್ ಸ್ಟೋರಿ ಐತಿ ಅಂತಂದು ಹೇಳ್ತಾಳಕಿ. ಓಕೆ, ಬಹಳ ಒಂದು ಓಲ್ಡ್ ಸ್ಟೋರಿ ಐತಿ. ದಿಸ್ ಈಸ್ ದ ಏನ್ಷಿಯಂಟ್ ಟೇಲ್ ವಿಚ್ ದ 3 children's mother is telling to them and ಅದನ್ನ ತೋರುದವರು ತಮ್ಮ ಕವನದೊಳಗೆ ಹೇಳಿದಾರ. ಅರ್ಥ ಮಾಡ್ಕೋರಿ, ತೋರುದವರಿನ ಕವನ ಬರ್ದಾರ. ತಮ್ಮ ಒಂದು ಪಾಸ್ಟ್ ಡೇಸ್ ಅನ್ನು ನೆನಪು ಪಡ್ಕೊಂಡು ಅವರ ತಾಯಿನ ಏನ್ ಮಾಡ್ತಿರ್ತಾರೆ, ಸ್ಟೋರಿ ಹೇಳ್ತಿರ್ತಾರೆ ತಮ್ಮ 3 ಮಂದಿ ಮಕ್ಕಳಿಗೆ. ಅವ್ರೊಳಗೆ ಒಬ್ರು ಯಾರಿ, ತೋರುದವ್ರು ಕೂಡ ಒಬ್ರು. ಆಮೇಲೆ ಈ ಒಂದು ಸ್ಟೋರಿ ಯಾರ್ದಪ್ಪ ತನ್ನ ಕವನದೊಳಗ ಸೀತಾ ಮಾತೆಯಿಂದ ಸ್ಟೋರಿ ಹೇಳತ್ತಾರ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇನ್ನ ಇಟ್ ಈಸ್ ಅನ್ ಓಲ್ಡ್ ಸ್ಟೋರಿ ಆ್ಯಂಡ್ ದ ಲೇ ವಿಚ್ ಹ್ಯಾಸ್ ಇವೋಕ್ಡ್ ಸ್ಯಾಡ್ ಸೀತಾ ಫ್ರಮ್ ದ ಪಾಸ್ಟ್. ಏನಪ್ಪ ಅಂತಂದ್ರೆ ಇಲ್ಲಿ ಯಾರು ನೆನ್ಪು ಮಾಡ್ಕೊಂಡಾಳಕಿ, ಸೀತಾ ನೆನ್ಪು ಮಾಡ್ಕೊಂಡಾಳ. ಯಾರು ನೆನ್ಪು ಮಾಡ್ಕೊಂಡಾರಿ, ತೋರುದವರ ತಾಯಿ ನೆನ್ಪು ಮಾಡ್ಕೊಂಡಾರ. ಅಂದ್ರೆ ಮದರ್ ಅಂತ ಹೇಳಿ ಬರ್ರಿ ಎಕ್ಸಾಮ್ ಒಳಗ. ಹೂ ಹ್ಯಾಸ್ ರಿಮೆಂಬರ್ಡ್ ದ ಸೀತಾ ಇನ್ ದ ಪೋಯಮ್ ಅಂತ ಹೇಳಿ ಕೇಳ್ತಾರ. ಇಟ್ ಈಸ್ ಮದರ್. Okay, who were crying? Children were crying. These are the questions they will ask in the exam, my dear students. Okay, next ನೋಡ್ರಿ, it is an old story and the lay which has evoked ಅಂದ್ರೆ ಮರ ಕಳಿಸೋದು, ನೆನಪು ಮಾಡ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಹೇಳಿದು. ಸ್ಯಾಡ್ ಸೀತಾ ಫ್ರಮ್ ದ ಪಾಸ್ಟ್ ಅಂದ್ರೆ ಸೀತಾನ ಸ್ಟೋರಿನ ನಾನು ಹೇಳಿದ್ದೀನಿ, ಆಕಿ ದುಃಖದ ಒಂದು ಸ್ಟೋರಿ ನಾನು ಹೇಳ್ತೀನಿ ಅಂತಂದ್ರೆ ಹೇಳ್ತಾಳ. ಈಸ್ ಬೈ ಅ ಮದರ್ ಸಂಗ್. ಇಟ್ ಈಸ್ ಹಶ್ಡ್. ಟಿಸ್ ಅಂದ್ರೆ ಏನು, ಇಟ್ ಈಸ್ ಅಂದಂಗ. It is hushed at last and melts the picture from the sight away. So what is happening is here the mother narrates or she also sings the tale, and with her very voice it fades into the silence when she talks about the vivid scene which they imagined and it suddenly disappeared. So ಇಲ್ಲಿ ಏನಪ್ಪಾ ಅಂತಂದ್ರ ತಾಯಿ, ಓಕೆ, ಈ ಒಂದು ಕವನದೊಳಗೆ ಯಾರು ತಾಯಿ ಅದಾರಲ್ರಿ ಅವ್ರು ಏನು ಮಾಡ್ತಾರೆ, ಸೀತಾ ಮಾತೆ ಬಗ್ಗೆ ಒಂದು ಕವನನ ಅವಳ ಹಾಡ್ತಿರ್ತಾ ಅಂತ. ಆಮೇಲೆ ಇಟ್ ಈಸ್ ಹಶ್ಡ್ ಅಟ್ ಲಾಸ್ಟ್ ಅಂದ್ರೆ ಅದ ಏನಪ್ಪ ಅಂತಂದ್ರೆ ಮುಗಿದು ಹೋಗಿಬಿಡ್ತೈತಿ, ಮುಗಿದೋಗಿ ಆ್ಯಂಡ್ ಇಟ್ ಮೆಲ್ಟ್ಸ್ ದ ಪಿಕ್ಚರ್ ಫ್ರಮ್ ದ ಸೈಟ್ ಅವೇ. ಅಂದ್ರೆ ಇದು ಅವ್ರು ಏನು ಕತೆ ಹೇಳಿದ್ರಲ್ಲ ಅದೆಲ್ಲ ಅಲ್ಲೇ ಮುಗಿದು ಹೋಯ್ತು ಅಂತಂದು ಹೇಳಿ. ಅಂದ್ರೆ ಈಗ ತೋರುದವ್ರದ್ದು ಕತಿಗಳನ್ನ ಕೇಳೋದು ಮತ್ತೆ ಮರಕಳಿಸಂಗಿಲ್ರಿ, ನೆನಪಿಟ್ಕೋರಿ. ಈಗ ಅವ್ರು ದೊಡ್ಡವರಾಗಿದಾರ, ಈಗ ಅವ್ರಿಗೆ ಕತಿನ ಹೇಳಕ್ಕೆ ಅವ್ರ ತಾಯಿನೂ ಹೇಳಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಮಗಳು ದೊಡ್ಡಕ್ಕಾಗಿದ್ದಾಳ. ಇನ್ನು ಆ ರೀತಿ ಕತಿ ಕೇಳಕ್ಕೂ ಯಾರಿಗಾಗಂಗಿಲ್ರಿ, ನಿಸಾಮಿಸಿಕ್ ಇಲ್ಲವ್ರಿಗೆ ಆಗಂಗಿಲ್ಲ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಆಕಿ ಇಲ್ಲಿ ದುಃಖವನ್ನು ವ್ಯಕ್ತಪಡಿಸಲ್ಲ. ಇಲ್ಲಿ ದುಃಖ 2 ಅದ ರೀ. ಒಂದು ಸೀತಾಮಾತೆ ಒಂದು ಅವರ ಒಂದು ಕತಿನ ಕೇಳನು ಕೂಡ ದುಃಖ ಆಗೈತಿ. ಹಂಗ ಎಲ್ಲೋ ಒಂದು ಕಡೆ ಈ ಕವಿ ತೋರುದವ್ರು ತಮ್ಮ ತಾಯಿ ಸ್ಟೋರಿ ಹೇಳೋದನ್ನ ನೆನಪು ಮಾಡ್ಕೊತಿರ್ತಾರ. ಅವ್ರು ಯಾವ ರೀತಿ ಸ್ಟೋರಿನ ಹೇಳ್ತಿದ್ರು, ನಾವು ಯಾವ ರೀತಿ ಕೇಳ್ತಿದ್ವಿ, ಆಮೇಲೆ ಇಮೋಷ್ನಲಿ ಹೆಂಗೆ ಕನೆಕ್ಟ್ ಮಾಡ್ತಿದ್ವಿ ಅನ್ನೋದು ಮುಂದಿನ ಲೈನ್ ಒಳಗೆ ಅವ್ರು ಹೇಳಿದಾರ ನೋಡ್ರಿ. ಯಟ್ ಶಾಲ್ ದೇ ಡ್ರೀಮ್ ಆಫ್ ಇಟ್ ಅಂಟಿಲ್ ದ ಡೇ. ಅಂದ್ರೆ ಇನ್ನೂ ಕೂಡ ಅವ್ರು ಏನು ಕತೆ ಹೇಳಿದ್ರಲ್ಲ ತೋರುದವ್ರ ತಾಯಿ, ಇನ್ನೂ ಕೂಡ ಇವ್ರ ಮಕ್ಕಳಾಗಿ ಆ ರೀತಿಯೊಂದ ಕನಸನ್ನ ಕಾಣ್ತಾರಂತ. ಇವ್ರು ನಮ್ಮ ತಾಯಿ ಇನ್ನೊಮ್ಮೆ ನಮಗೆ ಸ್ಟೋರಿ ಹೇಳ್ಬೇಕಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ವೆನ್ ಶಾಲ್ ದೋಸ್ ಚಿಲ್ಡ್ರನ್ ಬೈ ದೇರ್ ಮದರ್ ಸೈಡ್ ಗ್ಯಾದರ್ ಆರ್ಮಿ ಆಸ್ ಅರೆಸ್ಟ್ ಆಟ್ ಇವೆಂಟೈಡ್. ಸೊ ಏನಪ್ಪಾ ಅಂತಂದ್ರೆ ಅವರು ಇನ್ನು ಮುಂದೆ ಯಾವಾಗಪ್ಪ ಈ ನಮ್ಮ ತಾಯಿ ಮತ್ತು ನಮಗೆ ಯಾವಾಗ ಈ ರೀತಿ ಕ್ವಶನ್ಸನ್ನು ಕೇಳ್ತಾಳ. ದ ಪೋಯಮ್ ಎಂಡ್ಸ್ ವಿತ್ ಅ ರಿಫ್ಲೆಕ್ಟಿವ್ ಕ್ವೆಶನ್ ದಟ್ ವೆನ್ ವಿಲ್ ದೀಸ್ ಚಿಲ್ಡ್ರನ್ ಗೇನ್ ಆ್ಯಂಡ್ ಅಗೇನ್ ಸಿಟ್ ಬೈ ದ ಸೈಡ್ ಆಫ್ ದೇರ್ ಮದರ್ಸ್ ಆ್ಯಂಡ್ ಲಿಸನ್ ಟು ದ ಸ್ಟೋರೀಸ್ ಇನ್ ದ ಟ್ವೇಲೈಟ್ ಅಂದ್ರೆ ಒಂದು ಈ ಏನಪ್ಪಾ ಅಂತಂದ್ರೆ ಈ ಪೂರ್ಣ ಚಂದ್ರಮ ಇರ್ತದೆ ಅಂತಿರಲ್ಲ, ಆ ಒಂದು ದಿನಕ್ಕೆ ನಾವು ಯಾವಾಗ ನೋಡ್ಬೋದು ಅಂದ್ರೆ ಇವ್ರ ತಾಯಿ ಅಗದಿ ಚಂದ್ರಾಮನ್ ಬೆಳಕಿನಾಗ ಕುಂತ ಕಥೆಗಳನ್ನ ಹೇಳ್ತಿರ್ತಾಳಲ್ಲ, ಆ ರೀತಿ ನನ್ನ ತಾಯಿ ಇನ್ನೊಮ್ಮೆ ಯಾವಾಗ ಸ್ಟೋರಿಗಳನ್ನ ಹೇಳ್ತಾರ, ನಾವ್ ಯಾವಾಗ ಎಲ್ಲಾ ಮಕ್ಕಳು ಕುಂತ ಕೇಳ್ತೀವಿ ಅಂತಂದು ಹೇಳಿ ನೆನಪು ಮಾಡ್ಕೋತಾಳೆ. ಇಲ್ಲಿ ಯಾರೀ ತೋರುದತ್ ಕವಿಯತ್ರಿ ಅವರು. ಓಕೆ, ನೆನಪಿಟ್ಕೋರಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಫೈನಲ್. ಕತಿ ಯಾರು ಬರ್ದಾರ, ಈ ಒಂದು ಕವನವನ್ನು ಯಾರು ಬರ್ದಾರಿ? ತೋರುದತ್ತ. ಅವರ ತಾಯಿ ಅವ್ರು ಸಣ್ಣಾಗಿದ್ದಾಗ ಅಂದ್ರೆ 3 ಮಂದಿ ಅಂತವ್ರು ಇರ್ತಾರೆ. ಅವ್ರು 3 ಮಂದಿ ಏನಪ್ಪಾ ಅಂತಂದ್ರೆ
ಕಥೆನ ಕೇಳ್ತಿರ್ತಾರೆ. ಯಾರ ಕಡೆಯಿಂದ? ಮದರ್ ಕಡೆಯಿಂದ, ಅಂದ್ರೆ ತೋರಿದತ್ತವ್ರ ಕಡೆಯಿಂದ, ತಾಯಿ ಕಡೆಯಿಂದ. ತೋರಿದತ್ನು ಕೂಡ ಒಬ್ಬರ, ಈ 3 ಚಿಲ್ಡ್ರನ್ ಏನು ಹೇಳ್ತಾರಲ್ರಿ ಅವರು ಒಬ್ಬರಾಗಿರ್ತಾರ. ಅದನ್ನ ನೆನಪು ಮಾಡ್ಕೊಂತಾರ. ಅವರು ಏನು ಸ್ಟೋರಿಗಳನ್ನ ಹೇಳಿದ್ರು, ಸೀತಾಮಾತದ ಏನು ಸ್ಟೋರಿ ಇತ್ತು, ಅವ್ರೆಷ್ಟು ದುಃಖ ಪಡ್ಕೋತಿದ್ರು. ಹಂಗ ಇಲ್ಲಿ ನಿಸರ್ಗದ ಬಗ್ಗೆ ಹೇಳ್ತಾರ. ಕಾಡ್ ಹೆಂಗಿತ್ತು, ಕಾಡ್ ಅಗದಿ ದಟ್ಟವಾಗಿತ್ತು, ಅಲ್ಲಿ ಎಂಥ ಫ್ಲವರ್ ಇದ್ದು ರೀ, ಜಾಗ್ಯಾಂಟಿಕ್ ದೊಡ್ಡ ದೊಡ್ಡ ಫ್ಲವರ್ಸ್ ಇದ್ದು. ಸೂರ್ಯನ ಬೆಳಕು ಕೂಡ ಮುಟ್ತಿರ್ಲಿಲ್ಲ ಅಂತ ಒಂದು ಕಾಡಿತ್ತು. ಆಮೇಲೆ ಗಿಡಗಳು ಭಾಳ ಉದ್ದುದಿದ್ದು ಅಂತ ಹೇಳ್ತಾಳ. ಸ್ವಾನ್ಸ್, ಈ ಹಂಸದ ಬಗ್ಗೆ ಹೇಳ್ತಾಳ. ಪಿಕಾಕ್ ಬಗ್ಗೆ ಹೇಳ್ತಾಳ್ರಿ. ಆಮೇಲೆ ಈ ಡಿಯರ್ಸ್ ಬಗ್ಗೆ ಹೇಳ್ತಾರಲ್ಲ. ಆಮೇಲೆ ಅಲ್ಲಿ ಏನೇನು ಬೆಳೆದಿದ್ರು ಅದ್ರ ಬಗ್ಗೆ ಹೇಳ್ತಾರ. ಆಮೇಲೆ ಎಲ್ಲೋ ಒಂದು ಕಡೆ ದೂರ ಈ ಒಂದು ಗಾಳಿ ಅಥವಾ ಸ್ಮೋಕ್, ಓಕೆ, ಅದ್ರ ಬಗ್ಗೆ ಹೇಳ್ತಾಳ. ಆಮೇಲೆ ಪೀಸ್ ಆ್ಯಂಡ್ ಎಂಕರೇಜ್, ಅದನ್ನ ಹೆಂಗೆ ನೆನಪು ಮಾಡ್ಕೋತಾಳ? ಯಾರು? ಈ ಎಲ್ಲ ಕಳೆದ ಹೋದ ದಿನಗಳನ್ನ ನಮ್ಮ ತೋರಿದತ್ತವರು ಆಸ್ ಇಫ್ ಒಂದು ಈ ಋಷಿ ಮುನಿಗಳು ಇರ್ತಾರಲ್ಲ ಆ ರೀತಿ ಅದನ್ನೆಲ್ಲನೂ ನೆನಪು ಮಾಡ್ಕೊಂತಾಳ ಅಂತಂದೇಳಿ ಇಡೀ ಕವನ ಐತ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲಿಂದ ಏನಪ್ಪ ಅಂತಂದ್ರೆ ಸೀತಾಮಾತೆಯ ಸ್ಟೋರಿ ಚಾಲು ಆಗ್ತೈತ್ರಿ. ಸೀತಾಮಾತೆ ಸ್ಟೋರಿ ಹೇಳ್ಕೊಂತನ ಅವ್ರ ತಾಯಿ ಹೆಂಗೆ ಹಾಡ ಅಂತಿದ್ರು ಅನ್ನೋದ್ರ ಬಗ್ಗೆ ಐತಿ. ಆಮೇಲೆ ಏನಪ್ಪಾ ಅಂತಂದ್ರೆ ಯಾವ ರೀತಿ ಒಂದು ಆ ಒಂದು ನೆನಪುಗಳು ಅವರಿಗೆ ಹೆಂಗೆ ಕಣ್ಣ ಒಳಗೆ ಹಂಗ ಉಳ್ದಾವ ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಹೇಳ್ತೈತ್ರಿ. ಓಕೆ, ವೆನ್ ಶಾಲ್ ದೋಸ್ ಚಿಲ್ಡ್ರನ್ ಬೈ ದೇರ್ ಮದರ್ ಸೈಡ್, ಅಂದ್ರೆ ಮತ್ತೊಮ್ಮೆ ಯಾವಾಗ ಈ ಹುಡುಗರ ತಮ್ಮ ತಾಯಿ ಬಾಜು ಕುಂತ ಈ ರೀತಿ ಒಂದು ಕಥೆನ ಕೇಳೋದು ಅಂತಂದು ಹೇಳಿ ವಿಚಾರ ಮಾಡ್ತಾಳ. ಓಕೆ, ಇದಿಷ್ಟು ಕವನ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಂಪ್ಲೀಟ್ ಪೋಯಮ್. ವಿಡಿಯೋನ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ, ಬಂದ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮ್ಗೆ ಡೀಟೇಲ್ಡ್ ಸಮ್ರಿ ಕೊಟ್ಟಿದ್ದೀನಿ. ಫಸ್ಟ್ ಎತ್ತೆದ್ರ ಬಗ್ಗೆ ಇತ್ತು ಹೆಂಗೆ ಅಂತಂದೇಳಿ ಇಲ್ಲಿ ನೋಡ್ಬೋದು. ನೀವು ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಸ್ಕ್ರೀನ್ಶಾಟ್ ತಗೋರಿ, ಬುಕ್ದಾಗ ಬರೆದಿಟ್ಕೋರಿ. ಓಕೆ, ಸೊ ವಿಡಿಯೋ ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ನೆಕ್ಸ್ಟ್ ನೋಡ್ರಿ, 2ನೇ ಪಾಯಿಂಟ್ ಇದು ಸಾರೋ ಆಫ್ ದಿ ಸೀತಾ ಅಂತಂದು ಹೇಳಿ. ಟೋಟಲ್ಲು 3 ಪಾಯಿಂಟ್ ಅದಾವ, ನೀವು ಅದನ್ನು ನೋಡ್ಬೋದು. ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು ನೀವು. ನೆಕ್ಸ್ಟ್ ದ ಎಂಡ್ ಆಫ್ ದ ಸ್ಟೋರಿ, ದಟ್ ಈಸ್ ಲಾಸ್ಟ್ ಪಾಯಿಂಟ್ ಇದಾದ ಕೊಡ್ಲಿಕ್ಕೆ ಕನ್ಕ್ಲೂಷನ್ ಬರ್ತೈತಿ. ಆಮೇಲೆ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಅದಾವೆ. 1 ಮಾರ್ಕ್ಸ್ ಆನ್ಸರ್ಸ್ ನಾನು ಕೊಟ್ಟಿದ್ದೀನಿ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನೀವು ಇದನ್ನ ಇಟ್ಕೊಂಡು ಕ್ವಶನ್ಸ್ ಇಟ್ಕೊಂಡು ನೀವು ಸಮ್ರಿ ಬರಿಬೋದು. ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ಅಷ್ಟೇ ಕೊಟ್ಟೇನೆ. ಸೊ ಎಂಡ್ ಆಫ್ ದ ಸ್ಟೋರಿ ನೋಡ್ರಿ, ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ಥೀಮ್ಸ್ ಆಫ್ ದ ಪೋಯಮ್: ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಇಮ್ಯಾಜಿನೇಷನ್, ಚೈಲ್ಡ್ಹುಡ್ ಇನ್ನೋಸೆನ್ಸ್, ನೇಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ನಾಸ್ಟಾಲಜಿಯಾ ಆ್ಯಂಡ್ ಲಾಸ್. ಸೊ ಇವು 4 ಥೀಮ್ಗಳು ಅದಾವ. ಕರೆಕ್ಟ್ ಪಾಸ್ ಮಾಡ್ರಿ ಮತ್ತು ಸ್ಕ್ರೀನ್ಶಾಟ್ ತಗೋರಿ. ಇನ್ನು ಕನ್ಕ್ಲೂಷನ್ ನೋಡ್ರಿ, ಸೀತಾ ಈಸ್ ಅ ಬ್ಯೂಟಿಫುಲ್ಲಿ ರಿಟನ್ ಪೋಯಮ್ ದಟ್ ಬ್ಲೆಂಡ್ಸ್ ಮೈಥಾಲಜಿ, ಇಮೋಷನ್, ನಾಸ್ಟಾಲಜಿಯಾ through rich imagery and simple yet powerful narration. Torudutt captures the essence of childhood, innocence of the sorrow of Sita, and deep impact of storytelling. The poem leaves the reader with a sense of longing, reminding us of the fleeting nature of childhood and the stories that stay with us forever. So ಈ ಒಂದು ಕವನ ಎದ್ರ ಬಗ್ಗೆ ಹೇಳ್ತಿದ್ದಂದ್ರೆ ಮೈಥಾಲಜಿ, ಇಮೋಷನ್ ಆ್ಯಂಡ್ ನಾಸ್ಟಾಲಜಿಯಾ. ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಹೇಳಿದ್ದೀನಿ. ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಸ್ವಲ್ಪ ಸೇಮ್ ಬಂದಿರ್ತಾವೆ. ಆಮೇಲೆ ನೀವು ಜಸ್ಟಿಫಿಕೇಶನ್ ಕೊಡ್ಬೇಕಾಗಿರ್ತೈತಿ. ಇದನ್ನು ನೀವು ಓದ್ಕೋರಿ. ಕ್ವಿಕ್ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ರಿ. ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ ಯಾವ್ಯಾವು. ಸೊ ದೀಸ್ ಆರ್ 1 ಮಾರ್ಕ್ ಕ್ವಶನ್. ಟೋಟಲ್ 10 ಕ್ವಶನ್ಸ್ ತೆಗೆದ್ರಿ. ಅದ್ರ ಮೇಲೆ ಪಾಸ್ ಮಾಡಿರಿ ಮತ್ತೆಲ್ಲನೂ ಆನ್ಸರ್ ಮಾಡಿರಿ. ವಿಡಿಯೋ ನೋಡಲ್ದನ ಆನ್ಸರ್ ಮಾಡಿರಿ. ಓಕೆ, ಆನ್ಸರ್ಗಳಿದ್ರೆ ನಾನು ಕೊಟ್ಟಿದ್ದೀನಿ, ಆದ್ರೂ ಪಾಸ್ ಮಾಡಿ ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಅಕಸ್ಮಾತ್ ನೀವು ಹಂಗೆ ಆನ್ಸರ್ ಮಾಡಿದ್ರಪ್ಪ ನಂಗೂ ಖುಷಿ ಆಗ್ತೈತಿ. ಸೊ ಎಸ್, ದೀಸ್ ಆರ್ ದಿ ಆನ್ಸರ್ಸ್. ಪಾಸ್ ಮಾಡಿನ ನೀವು ಆನ್ಸರ್ ಮಾಡ್ಕೋರಿ. ಕರೆಕ್ಟ್ ನೀವು ಬರ್ದಿರೋ ಆನ್ಸರ್ಗಳು ಕರೆಕ್ಟ್ ಅದಾವ ಇಲ್ಲಿ ನೋಡ್ಕೋರಿ ಒಂದ್ಸತಿ. ಸೊ ಇವು 5 ಮಾರ್ಕ್ಸ್ ಕ್ವಶನ್ ರೀ. ಆಮೇಲೆ ಇವು 10 ಮಾರ್ಕ್ಸ್ ಕ್ವಶನ್ಸ್. ಎಸ್, ವಿಡಿಯೋ ಪಾಸ್ ಮಾಡಿರಿ, ಸ್ಕ್ರೀನ್ಶಾಟ್ ತಗೋರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ರಿಮೆಂಬರ್ ದ್ಯಾಟ್ you must subscribe, like, comment and share with your friends. Yes my dear students, see you all in the next video.